ಹಲೋ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಆ್ಯಕ್ಚುಲಿ ನಾನಿವತ್ತು ದೀಪಾವಳಿ ಹಬ್ಬಕ್ಕೆ ಊರಿಗೆ ಹೋಗ್ತಾ ಇದ್ದೀನಿ. ಸೊ ಬನಶಂಕರಿಯಿಂದ ಮೆಜೆಸ್ಟಿಕ್ಗೆ ಮೆಟ್ರೋದಲ್ಲಿ ಬಂದೆ. ಈ ಸಲ ಟ್ರೈನ್ ಬುಕ್ ಮಾಡಿರಲಿಲ್ಲ, ಹಾಗಾಗಿ ಬಸ್ಸಲ್ಲೇ ಹೋಗೋಣ ಅಂತ. ಹಬ್ಬ ಇರೋದ್ರಿಂದ ಸುಮಾರಷ್ಟು ಬಸ್ಗಳನ್ನ ಬಿಟ್ಟಿರ್ತಾರೆ. ಸೊ ನೋ ಪ್ರಾಬ್ಲಮ್, ಆರಾಮಾಗಿ ಸೀಟ್ ಸಿಗುತ್ತೆ ನನಗೆ. ಸೊ ನಾನು ಡೈರೆಕ್ಟ್ ಬೆಂಗಳೂರು ಟು ಸಾಗರ ಬಸ್ನೇ ಹತ್ಕೊಂಡಿದ್ದೆ, ನಾನ್ ಸ್ಟಾಪ್ ಬಸ್ಸು. ಸೊ ನಾನು 10ಗೆ ಸಾಗರ ಮೆಜೆಸ್ಟಿಕ್ ಬಿಟ್ಟರೆ 7 ಆಗಿತ್ತು ನಾನು ಸಾಗರ ರೀಚ್ ಆದಾಗ. ಸೊ ಇದೇ ನೋಡಿ ನಮ್ಮ ಸಾಗರ ಬಸ್ ಸ್ಟ್ಯಾಂಡು. ಇದು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಆ್ಯಕ್ಚುಲಿ. ಗೌರ್ಮೆಂಟ್ ಬಸ್ ಸ್ಟ್ಯಾಂಡು ಇಲ್ಲಿಂದ 1.5 ಕಿಲೋಮೀಟರ್ ದೂರದಲ್ಲಿದೆ. ಸೊ 7:30ಗೆ ನಮ್ಮೂರು ಬಸ್ ಬಂತು. ಸೊ ನಾನು ಹತ್ಕೊಂಡು ಹೊರಟೆ. ಸೊ ಈ ಬಸ್ಸು ಫಸ್ಟ್ ಸ್ಟಾರ್ಟ್ ಆಗೋದೇ ಸಾಗರದಿಂದ. ನಾನು ಯಾವಾಗ ಊರಿಗೆ ಬಂದರೂ ಈ ಬಸ್ಸೇ ಸಿಗುತ್ತೆ ನನಗೆ ಯಾವಾಗಲೂ. ಸೊ ಮಧ್ಯದಲ್ಲಿ ಕಾರೆಹೊಂಡದ ಭೂತೇಶ ಸ್ವಾಮಿ ಅಂತ ದೇವಸ್ಥಾನ ಇದು ದಾರಿಲಿ ಸಿಗುತ್ತೆ ನಮ್ಮೂರಿಗೆ ಹೋಗುವಾಗ. ಈ ಬಸ್ನವರು ಯಾವಾಗಲೂ ಇಲ್ಲಿ ಬಸ್ನ ಸ್ಟಾಪ್ ಮಾಡಿ ಅದಕ್ಕೆ ಗಂಧದ ಕಡ್ಡಿ ಎಲ್ಲ ಹಚ್ಚಿ ನಮಸ್ಕಾರ ಮಾಡಿಯೇ ಮುಂದೆ ಹೋಗ್ತಾರೆ ಇವರು. ಈ ಭೂತರಾಯ ಸಾಗರದ ಸುತ್ತಮುತ್ತ ಎಲ್ಲ ಫೇಮಸ್ಸು. ಸೊ ಬಸ್ ಇಳ್ಕೊಂಡು ನಾನು ಮನೆ ಕಡೆ ಹೊರಟೆ. ಅಮ್ಮ ಇನ್ನೂ ಬಸ್ ಸ್ಟಾಪಿಗೆ ಬಂದಿರಲಿಲ್ಲ ನನ್ನನ್ನು ಕರ್ಕೊಂಡು ಹೋಗೋಕ್ಕೆ. ಸೊ ಹಾಗೆ ಒಬ್ಬಳೇ ನಡ್ಕೊಂಡು ಹೊರಟೆ. ಯಾಕೆ ಬಂದಿಲ್ಲ ಇವರು ಅಂತ ನೋಡ್ತಿದ್ದೆ. ಅಷ್ಟರಲ್ಲಿ ಅವರು ಬರ್ತಾ ಇದ್ರು ದೂರದಲ್ಲಿ. ನೋಡಿ ಬ್ಯಾಗ್ ಹೆಂಗೆ ಹಿಡ್ಕೊಳ್ಳೋದು ಅಂತ ನನಗೆ ಹೇಳ್ಕೊಡ್ತಾ ಇದ್ದಾರೆ ನಮ್ಮಮ್ಮ. ಹಂಗೆ ಹಿಡ್ಕೊಳೋದು, ಹಂಗೆ ಹಿಡ್ಕೊಳದ. ಚಿ 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 ಒಳ್ಳೆ ಚಿಂದಿ ಆಯರ್ ಥರ ಹಿಡ್ಕೊಳ್ಳೋದು ಹಂಗೆ. ಮೀನು ಮಾರೋರು ಸೀದಾ ಮೀನು ಗಾಡಿ ತಂದು ನಮ್ಮನೆ ಮುಂದೆನೇ ನಿಲ್ಲಿಸಿದ್ರು. ನಮ್ಮಮ್ಮ ಫಿಶ್ ತೊಗೊಂಡ್ರು. ಯಾಕೆಂದರೆ ನನಗಲ್ಲಿ ಪಿ ಜಿನಲ್ಲೂ ಮೀನು ಸಿಗಲ್ಲ, ಮತ್ತು ನಾನು ಆಚೆ ಹೋಟೆಲಲ್ಲೂ ತಿನ್ನಲ್ಲ ಅಂತ ಹೇಳಿ ನಮ್ಮಮ್ಮ ಮೀನು ಬಂದರೆ ಮಿಸ್ಸೇ ಮಾಡಲ್ಲ, ನಾನು ಬಂದಿದ್ದಾಗ ತೊಗೊಂಬಿಡ್ತಾರೆ. ಸೊ ಇವರು ಬಾಂಗುಡೆ ಮೀನು ತೊಗೊಂಬಂದಿದ್ರು. ಸೈಜು ಸ್ವಲ್ಪ ದೊಡ್ಡದೇ ಇತ್ತು, ಫ್ರೈ ಮಾಡ್ಬೋದಿತ್ತು ಆ ಥರ. ನೋಡಿ ಫ್ರೆಶ್ ಇತ್ತು ಮೀನು. ಸೊ ನಮ್ಮಮ್ಮ 1 kg ಬಂಗುಡೆ ಮೀನು ತೊಗೊಂಡೇ ಬಿಟ್ಟರು. ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಳ್ಳಿಲೆಲ್ಲ ಕೂಗ್ತೈತೆ, ಪೆರ್ಲೆಣ್ಣಾಗ್ಯಾವಮ್ಮ. ಸೊ ಅಮ್ಮ ಮೀನು ಸಾರು ಮಾಡಿದರು. ನಾನು ಅದರಲ್ಲಿ ಒಂದೇ ಒಂದು ಪೀಸ್ನ ಎತ್ತಿಟ್ಕೊಂಡಿದ್ದೆ, ಈ ಥರ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ ಫ್ರೈ ಮಾಡ್ಕೊಂಡು ತಿನ್ನಬೇಕು ಅಂತ. ಸೊ ಅಮ್ಮ ರೊಟ್ಟಿ ಮಾಡಿ ಮೀನು ಸಾಂಬಾರು ಮಾಡಿ ಹಾಕ್ಕೊಟ್ರು ನನಗೆ. ಸೊ ಬಿಸಿ ಬಿಸಿ ಇತ್ತು. ನನ್ನ ಫೇವ್ರೆಟ್ ಇದು ಫುಡ್ಡು. ಹೊಗೆ ಹೋಗ್ತಿದೆ ನೋಡಿ. ಮೀನು ಸಾರು ಅಕ್ಕಿ ರೊಟ್ಟಿ ನೋಡಿಬಿಟ್ಟು ನಾನಂತೂ ಒಂದು ಕ್ಷಣ ಎಮೋಷ್ನಲ್ ಆಗಿಬಿಟ್ಟೆ. ಬಿಕಾಸ್ ನಾವು ಇದನ್ನು ಪಿ ಜಿಗೆ ಹೋದರೆ ತುಂಬ ಮಿಸ್ ಮಾಡ್ಕೋತೀವಿ ಈ ಫುಡ್ನ. ಸೊ ನಾನು ಮತ್ತೆ ಸಿಗ್ತೀನಿ. ಬಾಯ್ ಬಾಯ್, ಲವ್ ಯು ಆಲ್.